I am Muttesh. So I am going to explain you about the functions of bank. So in the previous video, I was explaining regarding the primary functions of a bank. So ಅದರಲ್ಲಿ ನಾನು ಯಾವುದನ್ನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, so I was explaining about the recurring deposit. So once again, recurring deposit means as the regular payment to the bank. ಸೊ ಕಸ್ಟಮರು ಬ್ಯಾಂಕಿಗೆ ರೆಗ್ಯುಲರ್ ಪೇಮೆಂಟ್ ಅನ್ನು ಮಾಡ್ತಾರೆ. ಅದಾದ್ಮೇಲೆ ರೆಗ್ಯುಲರ್ ಪೇಮೆಂಟ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್, ಒಂದು ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ ತನಕನು ರೆಗ್ಯುಲರ್ ಪೇಮೆಂಟ್ ಅನ್ನ ಮಾಡ್ತೀವಿ. ಸೊ ಅದಾದ್ಮೇಲೆ ಆಫ್ಟರ್ ಕಂಪ್ಲೀಷನ್ ಆಫ್ ದಟ್ ಪ್ರಿಸ್ಕ್ರೈಬ್ಡ್ ಟೈಮ್ ಆರ್ ದ ಪ್ರಿಸ್ಕ್ರೈಬ್ಡ್ ಪೀರಿಯಡ್, ಸೊ he is going to get some amount as total deposit ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ವಿತ್ ದ ಇಂಟ್ರೆಸ್ಟ್. ಅಷ್ಟು ದಿನಕ್ಕೂ ದ ಬ್ಯಾಂಕ್ ವಿಲ್ ಆಡ್ ಸಮ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಅಂಡ್ ದೇ ವಿಲ್ ರಿಟರ್ನ್ ಟು ದ ಕಸ್ಟಮರ್. ಈಗ ಜಸ್ಟ್ ರೆಗ್ಯುಲರ್ ಪೇಮೆಂಟ್ ಅಂತ ಹೇಳಿದ್ರೆ ಆಯ್ತಾ. ಸೊ ರಿಪೀಟೇಟಿವ್, ರೆಕರಿಂಗ್ ಅಂದ್ರೆ ರಿಪೀಟೇಟಿವ್ ಇನ್ ನೇಚರ್ ಅಂತ ನಾನು ಹೇಳಿದ್ದೀನಿ. ಸೊ ರೆಗ್ಯುಲರ್ ಪೇಮೆಂಟ್ ಅಂತ ಹೇಳಿದ್ರೆ ರೆಗ್ಯುಲರ್ ಪೇಮೆಂಟ್ ಫಾರ್ ಇಟ್ ಮೇ ಬಿ ಫಾರ್ 1 month, ಇಟ್ ಮೇ ಬಿ ಫಾರ್ 3 months, it may be for 6 months, it may be for 1 year. ಸೊ ನಾವೇನ್ ಮಾಡ್ತೀವಿ, ಮಂತ್ಲಿ ಪೇಮೆಂಟ್ once in a 3 months ಅಂದ್ರೆ ಕ್ವಾರ್ಟರ್ಲಿ ಪೇಮೆಂಟ್, once in a 6 months ಅಂದ್ರೆ ಹಾಫ್ ಇಯರ್ಲಿ ಪೇಮೆಂಟ್, 1 year ಅಂದ್ರೆ ಇಯರ್ಲಿ ಪೇಮೆಂಟ್. ಸೊ ಇದರಲ್ಲಿ ಯಾವ್ದಾದ್ರು ಆಪ್ಷನ್ ಅನ್ನ ಕಸ್ಟಮರ್ ಈ ಕ್ಯಾನ್ ಚೂಸ್, ಅವ್ರು ಅದನ್ನ ಚೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳಿದೆ ನಾನು. ಏನಂದ್ರೆ ಈಗ ಸೊ 10 yearಗೆ 10 years, 15 years, 20 years, 5 years. ಸೊ ಮುಂಚೆ ಎಲ್ಲ ಏನಂತಂದ್ರೆ ಮಿನಿಮಮ್ 10 years ಇಡ್ರಿ ಅಥವಾ 15 years ಇಡ್ರಿ ಅಂತೇಳಿ ಹೇಳ್ತಿದ್ರು. ಈಗೆಲ್ಲ ಏನಿಲ್ಲ. ಈಗೆಲ್ಲ ಏನಂದ್ರೆ ದ ಬ್ಯಾಂಕ್ ಹ್ಯಾಸ್ ಬೀನ್ ಡೆವಲಪ್ಡ್ ಅಂಡ್ ಆಸ್ ಪರ್ ದ ಕನ್ವೀನಿಯಂಟ್ ಆಫ್ ದ ಕಸ್ಟಮರ್ಸ್. ಯಾವುದೋ ನಾನು ಬ್ಯಾಂಕಿಗೆ ಹೋದೆ, ಅವ್ರು ಹೇಳಿದ್ರು 6 ತಿಂಗಳಿಗೆ ಆರ್ ಡಿ ಮಾಡ್ರಿ ಅಂದರು. 6 ತಿಂಗಳಿಗೆ ಆರ್ ಡಿ ಮಾಡ್ರಿ ಅನ್ನೋ ಕಾನ್ಸೆಪ್ಟ್ ಇದ್ದಿಲ್ಲ ಅದು ಮುಂಚೆ ಎಲ್ಲ. ಸೊ ಅದು ಇದ್ದಿದ್ದೆ ಏನಂದ್ರೆ 10 ವರ್ಷ, 15 ವರ್ಷ, 20 ವರ್ಷಕ್ಕೆ ಆರ್ ಡಿ ಮಾಡ್ರಿ ಅಂತಾನೆ ಇದ್ದಿದ್ದು. ಬಟ್ ಈಗ ಏನಾಗಿದೆ, ಸೊ ಇಟ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್. ಅದನ್ನ ಕಸ್ಟಮರಿಗೆ ಕನ್ವೀನಿಯಂಟ್ ಆಗೋ ಥರ ಮಾಡಿದ್ದಾರೆ. ಈಗ ಯಾವ್ದಾರ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ರೆಗ್ಯುಲರ್ ಪೇಮೆಂಟ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ ಅಂತ ನಾನು ನಿಮಗೆ ಹೇಳಿದ್ದೀನಿ. ಈಗೇನು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಒಬ್ಬ ಪರ್ಸನ್ 1,000 ಪ್ರತಿ ತಿಂಗಳು ಕಟ್ತಾನೆ ಅಂತ ಅನ್ಕೊಳ್ಳೋಣ. ಸೊ 1,000 ರೂಪಾಯಿ ಪ್ರತಿ ತಿಂಗಳು ಪೇಮೆಂಟ್ ಅನ್ನ ಮಾಡ್ತಾರೆ. ಅಂದ್ರೆ 1 ವರ್ಷಕ್ಕೆ ಎಷ್ಟಾಗುತ್ತೆ, 12,000 rupees ಆಗುತ್ತೆ. ಪ್ರತಿ ತಿಂಗಳು 1,000 ಕಟ್ಟಿದ್ರೆ 1 ವರ್ಷಕ್ಕೆ 12,000 ಆಗುತ್ತೆ. ಸೊ ಇಂಟು ಸಪೋಸ್ ಅವರು 10 years ಇತ್ತು ಅಂತ ಅನ್ಕೊಳ್ಳೋಣ, ಅಲ್ಲಿಗೆ ಏನಾಗುತ್ತೆ 1,20,000 rupees ಆಗುತ್ತೆ. ಈ 1,20,000 rupees ಅನ್ನ 10 years ಆದಮೇಲೆ ಬ್ಯಾಂಕಿನವರು ಪ್ರಿನ್ಸಿಪಲ್ ಅಮೌಂಟ್ 1,20,000 rupees ವಿತ್ ಇಂಟ್ರೆಸ್ಟ್ ದೇ ವಿಲ್ ರಿಟರ್ನ್. ಅಂದ್ರೆ ಮಿಡ್ಲಲ್ಲಿ ಎಲ್ಲೂ ಕೂಡ ಅಮೌಂಟ್ ಅನ್ನ ತಗೊಳ್ಳೋ ಚಾನ್ಸಸ್ ಇರಲ್ಲ. ದೇರ್ ಇಸ್ ನೋ ಎನಿ ಚಾನ್ಸ್. ಯು ಕ್ಯಾನ್ ಕ್ಲೋಸ್ ದಟ್ ಆರ್ ಡಿನ ಕ್ಲೋಸ್ ಮಾಡಿದ್ರೆ, ಸೊ ಅಂದರೆ ಟರ್ಮ್ ಮುಗಿದ ಮೇಲೆ ಏನು ಬೆನಿಫಿಟ್ ಆಗುತ್ತೋ ಆ ಬೆನಿಫಿಟ್ ಕಸ್ಟಮರಿಗೆ ಸಿಗೋದಿಲ್ಲ. ಈಗ ಏನಂದರೆ ಕೆಲವೊಂದು ಸರಿ ದೇರ್ ವಿಲ್ ಬಿ ಇನ್ಎವಿಟಬಲ್ ಕೇಸಸ್, ಅನಿವಾರ್ಯ ಅಂತ ಬರ್ತದೆ, ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಸೊ ಅನಿವಾರ್ಯ ಪರಿಸ್ಥಿತಿ ಅಂತ ಬಂದಾಗ ಯು ಕ್ಯಾನ್ ಕ್ಲೋಸ್ ಯುವರ್ ಆರ್ ಡಿನ ಕ್ಲೋಸ್ ಮಾಡಿ ಅಮೌಂಟನ್ನು ತಗೋಬೋದು. ಆದರೆ ಆ ಬೆನಿಫಿಟ್ ಏನು ಹೇಳಿರ್ತಾರಲ್ಲ ಬ್ಯಾಂಕಿನವರು, ಆ ಬೆನಿಫಿಟನ್ನು ಕೊಡೋದಿಲ್ಲ. ನಮ್ಮ ಪ್ರಿನ್ಸಿಪಲ್ ಅಮೌಂಟನ್ನು ಅಷ್ಟೇ ಅವರು ರಿಟರ್ನ್ ಮಾಡ್ತಾರೆ. ಸೊ ಈಗ 10 ವರ್ಷದ ಏನಂದರೆ 5 ವರ್ಷಕ್ಕೆ ನೀವೇನಾದ್ರು ಕ್ಲೋಸ್ ಮಾಡಿಲ್ಲ ಅಂದರೆ ಒಂದು ಮಿನಿಮಮ್ ಅಮೌಂಟ್ ಆಫ್ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ ಸೊ ನಮಗೆ ಕೊಡ್ತಾರೆ. ಸೊ ದಿಸ್ ಈಸ್ ಅಬೌಟ್ ದ ಆರ್ ಡಿ, ರೆಕರಿಂಗ್ ಡೆಪಾಸಿಟ್. ಸೊ ಇಲ್ಲಿ ನಾನು ಹೇಳಿದ್ದು ಬರೀ 1 month ಇದು. ಸೊ ಇದು ತಗೋಬೋದು. ಸೊ ಒನ್ಸ್ ಇನ್ ಎ 3 months ಉದಾಹರಣೆಗೆ ಒಂದು 10,000 ಕಟ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಒನ್ಸ್ ಇನ್ ಎ 3 months 10,000 ಕಟ್ತಾರೆ ಅಂತ ಅಂದ್ಕೊಳ್ಳೋದು. ಅಂದರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ, 40,000 ಆಗುತ್ತೆ. ಒಂದು ವರ್ಷಕ್ಕೆ 40,000 ಆಗುತ್ತೆ. ಸೊ ಇದನ್ನೇನಾದರೂ ಅವರು 10 ವರ್ಷಕ್ಕೆ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಅಲ್ಲಿಗೆ 4 ಲಕ್ಷ ರೂಪಾಯಿ ಅಮೌಂಟ್ ಆಗುತ್ತೆ. ಸೊ ದ ಬ್ಯಾಂಕ್ ವಿಲ್ ರಿಟರ್ನ್ ಆಫ್ಟರ್ 10 years ಸೊ ವಿತ್
ಎ ಸ್ಪೆಸಿಫೈಡ್ ರೇಟ್ ಆಫ್ ಇಂಟ್ರೆಸ್ಟ್. ಅವರು ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಇಷ್ಟು ಅಮೌಂಟ್ ಆಗುತ್ತೆ ಅಂತೇಳಿ ಪ್ರೀ ಕ್ಯಾಲ್ಕುಲೇಷನ್ ಮಾಡಿ ಹೇಳಿರ್ತಾರೆ. ಅಂದರೆ ಮೊದಲೇ ಪ್ರೀ ಅಂದರೆ ಮೊದಲೇ ಕ್ಯಾಲ್ಕುಲೇಷನ್ ಮಾಡಿ ಹೇಳಿರ್ತಾರೆ. ಸೊ ಆ ಪ್ರಕಾರ ಬ್ಯಾಂಕಿನವರು ರಿಟರ್ನ್ ಅನ್ನು ಮಾಡ್ತಾರೆ. ಸೊ ಇದು ಅದಾದ್ಮೇಲೆ ಒನ್ಸ್ ಇನ್ 6 months, ಏನೋ ಒಂದು 6 ತಿಂಗಳಿಗೆ ಒಂದ್ಸರಿ ನಾನು ಒಂದು 5,000 ಅಷ್ಟೇ ಕಟ್ಟಕ್ಕಾಗದಪ್ಪ, ಆಯ್ತಾ. ಸೊ ನಾನು ಬಡವ, 6 ತಿಂಗಳಿಗೆ ಒಂದ್ಸರಿ ಒಂದು 5,000 ಕಟ್ತೀನಿ. ಸೊ ವರ್ಷಕ್ಕೆ 10,000 ಕಟ್ಟೆ ಅಲ್ಲ, ಅದನ್ನೇ ಒಂದು 20 ವರ್ಷ ಕಟ್ಟಿರೋದ್ರೆ 2 ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ. ಸೊ ಈ 2 ಲಕ್ಷನ 20 ವರ್ಷ ಆದಮೇಲೆ ದೇ ವಿಲ್ ರಿಟರ್ನ್ ವಿತ್ ಎ ಸರ್ಟನ್ ಅಮೌಂಟ್. ಸೊ ಇಂಟ್ರೆಸ್ಟ್ ಅಮೌಂಟನ್ನು ಆ್ಯಡ್ ಮಾಡಿ ರಿಟರ್ನ್ ಮಾಡ್ತಾರೆ, ಪ್ರತಿ ವರ್ಷನೂ ಕಟ್ಟೋದು. ಸೊ ಈ ಥರ ಇದು ಒಂದು ರೆಕರಿಂಗ್ ಡೆಪಾಸಿಟ್. ಸೊ ಆರ್ ಡಿ ಅನ್ನೋದು ಸೇವಿಂಗ್ಸಿಗೆ ಭಾರಿ ಹೆಲ್ಪ್ ಆಗುತ್ತೆ. ಸೊ ತುಂಬ ಜನಕ್ಕೆ ಏನೋ ಎಷ್ಟು ಟೆಲ್ ಇದೆ, ಯಾರು ಒಂದು ಸಣ್ಣ ಹೋಟ್ಲಲ್ಲಿ ಬಂದರು ಅಥವಾ ಯಾರು ಬಸ್ಸಲ್ಲಿ ಕಂಡಕ್ಟ್ರು ಪರಿಚಯ ಆದರು, ನಾನು ಅವ್ರಿಗೆಲ್ಲ ಹೇಳೋದೇನೆಂದರೆ, ಸೇವಿಂಗ್ಸ್ ಮಾಡ್ತೀರಿ ಅಂದರೆ ಬರೀ ತಿಂಗಳ 500 ರೂಪಾಯೇ ಸೇವ್ ಮಾಡಿರಿ, ಅದನ್ನೊಂದು 10 ವರ್ಷಕ್ಕೆ ಆರ್ ಡಿ ಮಾಡ್ಕೊಂಡಿರಿ ಅಂತ ಹೇಳಿದ್ರೆ ನಿಮಗೊಂದು ಲಮ್ಸಮ್ ಅಮೌಂಟು ಸಿಗ್ತದೆ. ಸೊ ದಿಸ್ ಈಸ್ ದ ಬೆನಿಫಿಟ್ ಆಫ್ ಆರ್ ಡಿ. ಸೊ ಇದು ಆರ್ ಡಿ, ರೆಕರಿಂಗ್ ಡೆಪಾಸಿಟ್. ಸೊ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ಎಫ್ ಡಿ ಅಂತ ಕರಿತೀವಿ. ಎಫ್ ಡಿ ಅಂದರೆ ಫಿಕ್ಸೆಡ್ ಡೆಪಾಸಿಟ್, ಅಥವಾ ನಾವೇನಂತ ಕರಿತೀವಿ, ಇದನ್ನ ಟರ್ಮ್ ಡೆಪಾಸಿಟ್ ಅಂತ ಕರಿತೀವಿ. ಸೊ ಫಿಕ್ಸೆಡ್ ಡೆಪಾಸಿಟ್ ಅಥವಾ ಟರ್ಮ್ ಡೆಪಾಸಿಟ್ ಅಂದರೆ ದ ಅಮೌಂಟ್ ಈಸ್ ಕೆಪ್ಟ್ ಬೈ ದ ಕಸ್ಟಮರ್ ಫಾರ್ ಎ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಸೊ ಇಷ್ಟು ವರ್ಷ ಅಥವಾ ಇಷ್ಟು ದಿನ ಅಂತೇಳಿ ಅವರು ಡೆಪಾಸಿಟನ್ನು ಮಾಡ್ತಾರೆ ಬ್ಯಾಂಕಲ್ಲಿ. ಸೊ ಅಷ್ಟು ದಿನ ಆದಮೇಲೆ ಅಷ್ಟೇ ಅವರು ಅಮೌಂಟನ್ನು ಬ್ಯಾಂಕಿಂದ ಡ್ರಾ ಮಾಡ್ಕೊತಾರೆ. ಸೊ ಮುಂಚೆ ಎಲ್ಲ ಏನಿತ್ತು ಅಂದರೆ ಎಫ್ ಡಿ ಮಾಡ್ತಾರೆ ಅಂದರೆ 5 ವರ್ಷಕ್ಕೆ 10 ವರ್ಷಕ್ಕೆ 15 ವರ್ಷಕ್ಕೆ 20 ವರ್ಷಕ್ಕೆ ಎಫ್ ಡಿ ಮಾಡಬೇಕು ಅಂತಲೇ ಇದ್ದಿತ್ತು ಅಲ್ಲ. ಇವಾಗೆಲ್ಲ ಏನಂದರೆ 90 ಡೇಸಿಗೂ ಎಫ್ ಡಿ ಕೊಡ್ತಾರೆ. ಈಗೆಲ್ಲ ಈಗಿನ ಬ್ಯಾಂಕುಗಳಲ್ಲಿ ಏನಂದರೆ ಈಗೆಲ್ಲ ಪ್ರೈವೇಟ್ ಬ್ಯಾಂಕುಗಳೆಲ್ಲ ಆಗಿದ್ದಾವೆ, ಆಯಿತಾ. ಸೊ ಆ ಪ್ರೈವೇಟ್ ಬ್ಯಾಂಕುಗಳೆಲ್ಲ ಏನು ಮಾಡ್ತಾರೆ, 90 ಡೇಸ್, ಈಗ ಉದಾಹರಣೆಗೆ ನನ್ನ ಹತ್ರ ಒಂದು 10,000 ರೂಪಾಯಿ ಇತ್ತು, ಆ 10,000 ಅಮೌಂಟು ಲಿಮಿಟ್ ಇಲ್ಲ. ಮತ್ತೆ ಮುಂಚೆ ಎಲ್ಲ ಏನಂದರೆ ಎಫ್ ಡಿ ಇಡಬೇಕಾದ್ರೆ ಅಮೌಂಟು ಕೂಡ ಲಿಮಿಟ್ ಇತ್ತು, ಬಟ್ ಈಗ ಅಮೌಂಟು ಲಿಮಿಟ್ ಇಲ್ಲ, ಟರ್ಮು ಲಿಮಿಟ್ ಇಲ್ಲ. ಅವಾಗೆಲ್ಲ 5 ವರ್ಷ 10 ವರ್ಷ ಅಂತ ಹೇಳ್ತೀನಿ ನಾನು, ಈಗೆಲ್ಲ 90 ಡೇಸ್ಗೂ ಕೂಡ ಕೊಡ್ತಾರೆ. ಸೊ 90 ಡೇಸು, 180 ಡೇಸು, 365 ಡೇಸು, ಅದಾದಮೇಲೆ 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, ಈ ಥರ ವಿ ಕ್ಯಾನ್ ಡೆಪಾಸಿಟ್ ಸಮ್ ಅಮೌಂಟ್. ಈಗ ಉದಾಹರಣೆಗೆ ನನ್ನ ಹತ್ರ 10,000 ರೂಪಾಯಿ ದುಡ್ಡಿದೆ ಅಂತ ಅಂದ್ಕೊಳ್ಳೋಣ. ಆ 10,000 ರೂಪಾಯಿ ದುಡ್ಡನ್ನು 90 ಡೇಸ್ ನಾನು ಎಫ್ ಡಿ ಮಾಡ್ಬೋದು ಬ್ಯಾಂಕಲ್ಲಿ. ಸೊ 90 ಡೇಸ್ ಆದಮೇಲೆ ಏನು ಮಾಡ್ತಾರೆ, ಅದಕ್ಕೊಂದಿಷ್ಟು ಇಂಟ್ರೆಸ್ಟ್ ಅಮೌಂಟನ್ನು ಆ್ಯಡ್ ಮಾಡಿ ರಿಟರ್ನನ್ನು ಕೊಡ್ತಾರೆ. ಈಗೇನಂದರೆ ಎಫ್ ಡಿ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಸೊ ಮಕ್ಕಳ ಭವಿಷ್ಯನ ರೂಪಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮಕ್ಕಳ ಭವಿಷ್ಯನ ರೂಪಿಸೋದಕ್ಕೆ ಎಫ್ ಡಿ ಹೆಲ್ಪ್ ಆಗುತ್ತೆ. ಏನು ಅಂತೇಳಿದರೆ, ಈಗ ಒಂದು ಮಗು ಹುಟ್ಟಿತು ಅಂತ ಅಂದ್ಕೊಳ್ಳೋಣ. ಸೊ ಆ ಮಗುಗೆ ಹೆಸರಿಟ್ಟ ಮೇಲೆ ಆ ಮಗುವಿನ ಹೆಸರಲ್ಲಿ ಒಂದು 20 ವರ್ಷಕ್ಕೋ ಅಥವಾ 25 ವರ್ಷಕ್ಕೋ ಒಂದು 20 ವರ್ಷಕ್ಕೆ ಆರ್ ಡಿ ಇಟ್ಟು ಏನಾದ್ರು ಎಫ್ ಡಿ ಇಟ್ಟುಬಿಟ್ರೆ 20 ವರ್ಷ ಆದಮೇಲೆ ಲಮ್ಸಮ್ ಅಮೌಂಟ್ ಬರ್ತದೆ. ಏನು, ಸೊ ಒಂದು 2 ಲಕ್ಷ ರೂಪಾಯಿ ಇಟ್ವಿ ಅಂತ ಹೇಳಿದ್ರೆ ಅದು 4 ಲಕ್ಷನೋ 5 ಲಕ್ಷನೋ ಆಗಿ ಅಮೌಂಟ್ ನಮಗೆ ವಾಪಸ್ ಬರ್ತದೆ ಒಂದು 20 ವರ್ಷಕ್ಕೆ. ಆ ಅಮೌಂಟ್ ಬಂದಾಗ ಯಾವುದೋ ಒಂದು ಪರ್ಪಸ್ಸಿಗೆ ಬಳಸ್ಕೋಬೋದು, ಜಾಬ್ ಪರ್ಪಸ್ಸಿಗೆ ಬಳಸ್ಕೋಬೋದು, ಎಜುಕೇಷನ್ ಪರ್ಪಸ್ಸಿಗೆ ಬಳಸ್ಕೋಬೋದು, ಮದುವೆಗೆ ಬಳಸ್ಕೋಬೋದು ಅಲ್ಲ. ಯೂಶಲಿ ಏನಂದರೆ, ಸೊ ಹೆಣ್ಮಕ್ಳು ಇದ್ರೆ ಮದುವೆ ಖರ್ಚು ಜಾಸ್ತಿ ಇರ್ತದೆ, ಅದಕ್ಕೆ ಏನು ಮಾಡ್ತಾರೆ, ಸೊ ಮಗಳು ಒಂದು 5 ವರ್ಷ ಅಥವಾ ಒಂದು 3 ವರ್ಷ ಇದ್ದಂಗೆ ಇಟ್ಟುಬಿಟ್ರೆ, ಈಗ 3 ವರ್ಷ ಇದ್ದಂಗೆ ಒಂದು 20 ವರ್ಷಕ್ಕೆ ಇಟ್ಟುಬಿಟ್ರೆ 23 ವರ್ಷ ಆಗುತ್ತೆ ಅಲ್ವಾ. ಸೊ ಅಮೌಂಟ್ ಬರ್ತದಲ್ಲ, ಆ ಅಮೌಂಟನ್ನು ಬಳಸಿ ಅವ್ರು ಮದುವೆ ಮಾಡ್ಬೋದು. ಅಥವಾ ಯಾವ್ದಾದ್ರು ಎಜುಕೇಷನ್ಗೆ ದುಡ್ಡು ಕಡಿಮೆ ಬಂತು ಆ ಟೈಮಿಗೆ ಒಂದು 20 ವರ್ಷ ಆದಮೇಲೆ ಅಂತಂದರೆ, ಸೊ ದೇ ಕ್ಯಾನ್ ಯೂಸ್ ದಟ್ ಅಮೌಂಟ್. ಎಜುಕೇಷನ್ನೇ ಮದುವೆಗೆ ಒಟ್ಟೇನಂದರೆ ಮಕ್ಕಳ ಭವಿಷ್ಯನ ರೂಪಿಸೋದಕ್ಕೆ ಇದು ಭಾಳ ಹೆಲ್ಪ್ ಆಗುತ್ತೆ. ಸೊ ಯಾವುದು ಎಫ್ ಡಿ ಅಂದರೆ ಫಿಕ್ಸೆಡ್ ಡೆಪಾಸಿಟ್. ಸೊ ಇವು ಅಬೌಟ್ ದ ಪ್ರೈಮರಿ ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್. ಸೊ ನಾನು ಯಾವುದೇ ಹೇಳ್ಕೊಂತ ಬಂದೆ, ಸೊ ಪ್ರೈಮರಿ ಫಂಕ್ಷನ್ಸಲ್ಲಿ ಒಂದು ಅಕ್ಸೆಪ್ಟಿಂಗ್ ದ ಡೆಪಾಸಿಟ್ ಅಂತ ಹೇಳಿದ್ದೀನಿ. ಸೊ ಅಕ್ಸೆಪ್ಟಿಂಗ್ ದ ಡೆಪಾಸಿಟ್ಸಲ್ಲಿ ಏನದು 4 ಟೈಪ್ಸ್ ಆಫ್ ಅಕೌಂಟ್ಸಿಂದ ತೊಗೊತಾರೆ. ಒಂದು ಕರೆಂಟ್ ಅಕೌಂಟು, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು, ರೆಕರಿಂಗ್ ಡೆಪಾಸಿಟ್ ಮತ್ತು ಫಿಕ್ಸ್ಡ್ ಡೆಪಾಸಿಟ್ಸ್. ಸೊ ಎಲ್ಲ ನೇಚರನ್ನು ಕೂಡ ನಾನು ಹೇಳಿದ್ದೀನಿ. ಸೊ ನೆಕ್ಸ್ಟು 2ನೇ ಫಂಕ್ಷನ್. ಸೊ ಪ್ರೈಮರಿ ಫಂಕ್ಷನ್ಸಲ್ಲಿ ಪ್ರೈಮರಿ ಇದಕ್ಕಿಂತ ಮುಂಚೆ ಇಲ್ಲಿ ಒಂದು ಹೇಳ್ಬಿಡ್ತೀನಿ. ಈಗ ಉದಾಹರಣೆಗೆ ಯಾರೋ ಒಬ್ಬರು 1 ಲಕ್ಷ ರೂಪಾಯಿಯನ್ನು 5 years ಇಟ್ಟರು ಅಂತ ಅಂದ್ಕೊಂಡು, ಸೊ 5 years ಆದಮೇಲೆ ಈ 1 ಲಕ್ಷ ರೂಪಾಯಿನ
ವಿತ್ ಇಂಟ್ರೆಸ್ಟ್ ಅಮೌಂಟು, ಇದು ಪ್ರಿನ್ಸಿಪಲ್ ಅಮೌಂಟು 1 ಲಕ್ಷ ರೂಪಾಯಿ ವಿತ್ ಇಂಟ್ರೆಸ್ಟ್ ಅಮೌಂಟು ಬ್ಯಾಂಕ್ನವರು ರಿಟರ್ನ್ ಮಾಡ್ತಾರೆ. ಸೊ ಎಫ್ ಡಿ ಮಾಡಿದ ಮೇಲೆ ನಮಗೊಂದು ಬಾಂಡ್ ಅಂತ ಕೊಡ್ತಾರೆ. ಸೊ ಬಾಂಡ್ ಅಂತೇಳಿ ಒಂದು ಬಾಂಡ್ ಇರುತ್ತೆ, ಅದರಲ್ಲೆಲ್ಲ ಸ್ಪೆಸಿಫೈ ಮಾಡಿರ್ತಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, ಡೇಟ್ ಆಫ್ ಡೆಪಾಸಿಟ್ ಎಷ್ಟು, ಯಾವುದು, ಮತ್ತು ಮೆಚುರಿಟಿ ಡೇಟ್ ಅಂತ ಕರಿತೀವಿ. ಅದು ಎಂಡ್ ಆಗುತ್ತಲ್ವಾ, ಎಂಡ್ ಆಗೋದನ್ನು ನಾವೇನಂತ ಕರಿತೀವಿ, ಮೆಚುರಿಟಿ ಡೇಟ್ ಅಂತೇಳಿ ಕರಿತೀವಿ. ಸೊ ಮೆಚುರಿಟಿ ಡೇಟು ಬಾಂಡಲ್ಲಿ ಏನೇನು ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಅಂದರೆ ಓಪನಿಂಗ್ ಆಫ್ ಎಫ್ ಡಿ ಡೇಟ್ ಇರ್ತದೆ, ಮತ್ತು ಮೆಚುರಿಟಿ ಡೇಟ್ ಇರ್ತದೆ, ಡೆಪಾಸಿಟ್ ಅಮೌಂಟ್ ಇರುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ ಅಂತ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತೇಳಿ, ಆಮೇಲೆ ಮೆಚುರಿಟಿ ಟೈಮಲ್ಲಿ ಅಮೌಂಟ್ ಎಷ್ಟು ಅಂತ ಇರ್ತದೆ, ಅಂದರೆ ಮೆಚುರಿಟಿ ಟೈಮಲ್ಲಿ ವಿತ್ ಇಂಟ್ರೆಸ್ಟು ಎಷ್ಟು ಅಂತಲೇ ಹೇಳ್ತಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಜೊತೆಗೆ ಮೆಚುರಿಟಿ ಅಮೌಂಟನ್ನು ಕೂಡ ಹೇಳ್ತಾರೆ. ಆಮೇಲೆ ನಾಮಿನಿ ನೇಮು ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಯಾಕಂದರೆ 20 years 25 years ಅಂದಾಗ ಇಟ್ಸ್ ಎ ಲಾಂಗ್ ಪೀರಿಯಡ್, 5 years ಅನ್ನೋದು ಕೂಡ ಇಟ್ಸ್ ಎ ಲಾಂಗ್ ಪೀರಿಯಡ್. ಅದಕ್ಕೆ ಏನು ಮಾಡ್ತಾರೆ, ದೇ ವಿಲ್ ಕಲೆಕ್ಟ್ ದ ನಾಮಿನಿ ನೇಮ್. ಸೊ ನಾಮಿನಿ ಅಂದರೆ ಏನಂದರೆ ಟು ಹೂಮ್ ವಿ ಆರ್ ರೆಫರಿಂಗ್ ದಟ್. ಅಂದರೆ ಈಗ ನನಗೆ ಅಮೌಂಟು ಬೇಡ ಅಂತ ಅಂದರೆ, ಅಥವಾ ನನಗೆ ಅಮೌಂಟನ್ನು ತೊಗೊಳಕ್ಕಾಗದೇ ಇದ್ದರೆ, ಸೊ ನನ್ನ ಪರವಾಗಿ ಯಾರು ತೊಗೊತಾರೆ ಅಂತೇಳಿ ನಾವಲ್ಲಿ ಹೇಳ್ಬೇಕು. ಅವ್ರ ಹೆಸರು ಹೇಳ್ಬೇಕು, ಅವರ ಏನಂದ್ರೆ ರಿಲೇಷನ್ಶಿಪ್ ಹೇಳ್ಬೇಕು. ವಾಟ್ ಕೈಂಡ್ ಆಫ್ ರಿಲೇಷನ್ಶಿಪ್ ವಿ ಹ್ಯಾವ್ ವಿತ್ ದೆಮ್, ಅವ್ರ ಜೊತೆ ಸೊ ಏನು ರಿಲೇಷನ್ಶಿಪ್ ಇದೆ. ಇಟ್ ಮೇ ಬಿ ಏನದು ಮಗ ಆಗ್ಬೋದು, ಮಗಳಾಗ್ಬೋದು, ಹೆಂಡತಿ ಆಗ್ಬೋದು, ಅಣ್ಣ ಆಗ್ಬೋದು, ತಮ್ಮ ಆಗ್ಬೋದು, ಅಕ್ಕ ಆಗ್ಬೋದು, ತಂಗಿ ಆಗ್ಬೋದು. ಸೊ ಯಾರಾದರೂ ನಮ್ಮ ರಿಲೇಷನ್ಶಿಪ್ ಏನಿರುತ್ತೋ ಸೊ ಅವರ ನೇಮನ್ನು ನಾಮಿನಿಯಾಗಿ ಕೊಡ್ಬೋದು. ಅಷ್ಟು ಡೀಟೇಲ್ಸು ಕೂಡ ಆ ಬಾಂಡಲ್ಲಿ ಇರುತ್ತೆ. ಆಮೇಲೆ ಏನಂದರೆ ಒನ್ ಮೋರ್ ಫೆಸಿಲಿಟಿ ದ ಬ್ಯಾಂಕ್ ವಿಲ್ ಗಿವ್. ಏನಂದರೆ ಎಫ್ ಡಿ ಮಾಡಿರ್ತೀರಿ, ನಿಮಗೆ ಅರ್ಜೆಂಟ್ ಅಮೌಂಟ್ ಬೇಕಾಗಿರ್ತದೆ, ಯಾವುದಕ್ಕೂ ಒಂದಿಷ್ಟು ಅಮೌಂಟ್ ಬೇಕಾಗಿರ್ತದೆ. ಅವಾಗ ಏನು ಮಾಡ್ಬೋದು ಅಂದರೆ, ಆ ಬಾಂಡ್ ಇರುತ್ತಲ್ವ, ಆ ಬಾಂಡನ್ನು ಬ್ಯಾಂಕಿನವರಿಗೆ ವಾಪಸ್ ಕೊಟ್ಟು ಆ ಬಾಂಡ್ ಮೇಲೆ ನಾವು ಲೋನನ್ನು ತಗೋಬೋದು. ಸೊ ಮ್ಯಾಕ್ಸಿಮಮ್ಮು 90% ಲೋನನ್ನು ಕೊಡ್ತಾರೆ ಅವರು, 100% ಲೋನನ್ನು ಕೊಡಲ್ಲ. ಲೋನ್ ಆನ್ ಎಫ್ ಡಿ, ಲೋನ್ ಆನ್ ಎಫ್ ಡಿ. ಈಗ ನಾವು 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀವಿ ಅಂದರೆ, ನನಗೆ ಅರ್ಜೆಂಟ್ ಅಮೌಂಟ್ ಬೇಕಾಯ್ತು ಅಂತೇಳಿ ನಾನು ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಬ್ಯಾಂಕಿಂದ ತಗೋಬೋದು, 90,000 rupees ತಗೋಬೋದು. ಅದಕ್ಕೆ ಒಂದಿಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ. ಅದನ್ನು ನೀವು ಈಗ 5 ವರ್ಷ ತೊಗೊಂಡಿರ್ತೀರಿ, ಅದಲ್ಲ 1 ವರ್ಷ ಹಾಕತ್ತೆ, ನಿಮಗೆ ಅರ್ಜೆಂಟ್ ಅಮೌಂಟ್ ಬೇಕಾಗಿರುತ್ತೆ. ಎಫ್ ಡಿ ಕ್ಲೋಸ್ ಮಾಡೋ ಬದಲಾಗಿ ಲೋನನ್ನು ತಗೋಬೋದು. ಈ ಲೋನನ್ನು 1 ವರ್ಷದೊಳಗೆ ನೀವು ತೀರಿಸಿರಿ ಅಂತೇಳಿದ್ರೆ ಮತ್ತೆ ವಿತ್ ಇಂಟ್ರೆಸ್ಟ್ ಮತ್ತೇನಾಗುತ್ತೆ, ಎಫ್ ಡಿ ಹಂಗೆ ಕಂಟಿನ್ಯೂ ಆಗಿ ಅದಕ್ಕೆ ಬರೋ ಇಂಟ್ರೆಸ್ಟ್ ಬರ್ತಾನೆ ಇರ್ತದೆ. ಲೋನಿಗೆ ಪೇ ಮಾಡೋ ಇಂಟ್ರೆಸ್ಟ್ ನೀವು ಪೇ ಮಾಡ್ತಾನೆ ಇರ್ತೀರಿ, ಎಫ್ ಡಿಗೆ ಬರೋ ಇಂಟ್ರೆಸ್ಟು ಬರ್ತಾನೆ ಇರ್ತದೆ. ಆದರೆ ಯೂಶಲಿ ಏನಾಗಿರುತ್ತೆ, ಎಫ್ ಡಿಗೆ ಕೊಡೋ ಇಂಟ್ರೆಸ್ಟ್ ರೇಟಿಗಿಂತ ಲೋನಿಗೆ ಚಾರ್ಜ್ ಮಾಡೋ ಇಂಟ್ರೆಸ್ಟು ರೇಟು ಜಾಸ್ತಿ ಇರುತ್ತೆ. ಎಫ್ ಡಿಗೆ ಏನು ಕೊಡ್ತಿರಲ್ಲ, ಈಗ ಉದಾಹರಣೆಗೆ ಎಫ್ ಡಿಗೆ ಆಯಿತಾ 7.25% ಬ್ಯಾಂಕಿನವರು ನಿಮಗೆ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. ನೀವೇನಾದರೂ ಲೋನ್ ತೊಗೊಂಡ್ರೆ ಅಂತ ಹೇಳಿದ್ರೆ ಅದು ಇಟ್ ಮೇ ಬಿ 10.75% ಇರ್ಬೋದು, ಅದಲ್ಲ. ಅಂದರೆ ಅವ್ರೇನು ಕೊಡ್ತಾರೋ ಅದಕ್ಕಿಂತ ಜಾಸ್ತಿ ಇಂಟ್ರೆಸ್ಟನ್ನು ತೊಗೊಳ್ತಾರೆ. ಸೊ ನೀವು 1 ತಿಂಗಳೊಳಗೆ ವಿತ್ ಇಂಟ್ರೆಸ್ಟ್ ಈ 90,000 rupees ನೀವೇ ಕ್ಲಿಯರ್ ಮಾಡಿರಿ ಅಂದರೆ ಈ ಇಂಟ್ರೆಸ್ಟ್ ಬಂದಿರ್ತದೆ. ನೀವು ಲೋನ್ ತೊಗೊಂಡಿದ್ದೀರಿ ಅಂತೇಳಿ ಈ ಇಂಟ್ರೆಸ್ಟನ್ನು ಕೊಡೋದನ್ನೇ ನಿಲ್ಲಿಸೋದಿಲ್ಲ ಅವರು. ನೀವು ಲೋನ್ ತೊಗೊಂಡ್ರಿ ಅಂತೇಳಿ ಆ 1 ವರ್ಷಕ್ಕೆ ಈ ಇಂಟ್ರೆಸ್ಟನ್ನು ನಿಲ್ಲಿಸಲ್ಲ ಅವರು. ಆ ಇಂಟ್ರೆಸ್ಟ್ ಇದ್ದೇ ಇರ್ತದೆ, ಆಯಿತಾ. ಸೊ 1 ವರ್ಷ ಆದ ತಕ್ಷಣ ಅಂದರೆ 1 ವರ್ಷ ಆದ ತಕ್ಷಣ ನೀವು ಕ್ಲಿಯರ್ ಮಾಡಿರಿ ಅಂತೇಳಿದ್ರೆ 5 ವರ್ಷ ಆದಮೇಲೆ ಇದೇನು ರೇಟ್ ಆಫ್ ಇಂಟ್ರೆಸ್ಟ್ ಸ್ಪೆಸಿಫೈ ಮಾಡಿರ್ತಾರೋ ಅಷ್ಟು ರೇಟ್ ಆಫ್ ಇಂಟ್ರೆಸ್ಟನ್ನು ನಿಮ್ಮ ಪ್ರಿನ್ಸಿಪಲ್ ಅಮೌಂಟಿಗೆ ಸೇರಿಸಿ ಬ್ಯಾಂಕಿನವರು ದೇ ವಿಲ್ ರಿಟರ್ನ್. ಇದು ಏನಿದೆ ಫಿಕ್ಸೆಡ್ ಡೆಪಾಸಿಟ್. ಸೊ ಇದೊಂದೇ ನಮಗೇನಾದರೆ ಲೋನು ತೊಗೊಳ್ಳೋ ಅವಕಾಶ ಇರೋದು ಎಫ್ ಡಿ ಮಾಡಿದಾಗ ಮಾತ್ರ. ನಮಗೇನಾದರೂ ಅಮೌಂಟ್ ಬೇಕಾದ ಅಥವಾ ಅಮೌಂಟು ರಿಕ್ವೈರ್ಮೆಂಟ್ ಇದೆ ಅಂತಂದರೆ. ಬಟ್ ಇದನ್ನು ಎಸ್ ಬಿ ಅಲ್ಲಿ ಆರ್ ಡಿ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಕರೆಂಟ್ ಅಕೌಂಟಲ್ಲಿ ಏನು ಮಾಡ್ಬೋದು, ಓವರ್ ಡ್ರಾಫ್ಟ್ ಫೆಸಿಲಿಟಿ ಇರ್ತದಲ್ವಾ. ಸೊ ಓವರ್ ಡ್ರಾಫ್ಟು ಜಾಸ್ತಿ ಅಮೌಂಟನ್ನು ತೊಗೋಬೋದು, ಆದರೆ ಅದಕ್ಕೆ ಭಾಳ ಕಡಿಮೆ ಟರ್ಮು ಇರ್ತದೆ. ಸೊ ತುಂಬ ಕಡಿಮೆ ಟರ್ಮ್ ಇರ್ತೈತೆ ಓಡಿ ತಗೊಂಡಾಗ, ಓವರ್ ಡ್ರಾಫ್ಟು ತಗೊಂಡಾಗ. ಸೊ ಇದು ಅಬೌಟ್ ದ ಪ್ರೈಮರಿ ಫಂಕ್ಷನ್ಸಲ್ಲಿ ಮೊದಲನೇದು ಅಕ್ಸೆಪ್ಟಿಂಗ್ ದ ಡೆಪಾಸಿಟ್ಸ್. ಸೊ ಎರಡನೇ ಫಂಕ್ಷನ್ನು ಗ್ರಾಂಟಿಂಗ್ ಆಫ್ ಅಡ್ವಾನ್ಸಸ್. ಗ್ರಾಂಟಿಂಗ್ ಅಡ್ವಾನ್ಸಸ್. ಗ್ರಾಂಟಿಂಗ್ ಅಡ್ವಾನ್ಸಸ್ ಅಂದರೆ ಏನು ಅಂತೇಳಿದರೆ,
ಲೆಂಡಿಂಗ್ ಅಂತ ಕರಿತೀವಿ. ನಾನೇನು ಲೆಂಡಿಂಗ್ ಅಂತ ಹೇಳಿದ್ದಲ್ವ, ಸೊ ಲೆಂಡಿಂಗನ್ನು ಏನಂತ ಕರಿತೀವಿ, ಗ್ರಾಂಟಿಂಗ್ ಅಡ್ವಾನ್ಸಸ್ ಅಂತೇಳಿ ಕರಿತೀವಿ. ಈಗ ಅಡ್ವಾನ್ಸಸ್ಸನ್ನು ಗ್ರಾಂಟ್ ಮಾಡ್ತಾರೆ ಅಥವಾ ಕೊಡ್ತಾರೆ ಅಂತ ಅಂದರೆ ಬ್ಯಾಂಕಿಂದ ಅಮೌಂಟನ್ನು ಕೊಡ್ತಾರೆ. ಸೊ ಯಾವ್ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತೇಳಿ, ಸೊ ಬ್ಯಾಂಕಿಂದ ಅಮೌಂಟನ್ನು ಕೊಡ್ತಾರೆ, ಯಾವ್ಯಾವ ರೀತಿಯಲ್ಲಿ ಅಮೌಂಟನ್ನು ಕೊಡ್ತಾರೆ ಅನ್ನೋದು ಸೊ ಸೆಕೆಂಡ್ ಫಂಕ್ಷನ್ ಗ್ರಾಂಟಿಂಗ್ ಅಡ್ವಾನ್ಸಸ್ ಅಥವಾ ಲೆಂಡಿಂಗ್ ಆಫ್ ಫಂಡ್. ಸೊ ಲೆಂಡಿಂಗ್ ಆಫ್ ಫಂಡಲ್ಲಿ ಒಂದು ದರ್ ಇಸ್ ಎ ನೇಮ್ ಕಾಲ್ಡ್ ಲೋನ್. ಲೋನ್ ಅಂತ ಸಾಲ ಅಂದರೆ ಬ್ಯಾಂಕಿನವರು ಕಸ್ಟಮರ್ಗೆ ದೇ ವಿಲ್ ಗಿವ್ ಎ ಲೋನ್. ಸೊ ಲೋನಲ್ಲಿ ದೆರ್ ಈಸ್ ಎ ಸ್ಪೆಸಿಫಿಕ್ ಪರ್ಪಸ್ ಲೋನ್. ಸೊ ಲೋನ್ ವಿಲ್ ಬಿ ಗಿವನ್ ಟು ದ ಕಸ್ಟಮರ್ಸ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್. ಸೊ ಸ್ಪೆಸಿಫಿಕ್ ಪರ್ಪಸ್ಗೆ ಲೋನನ್ನು ಕೊಡ್ತಾರೆ. ಸೊ ಆ ಸ್ಪೆಸಿಫಿಕ್ ಪರ್ಪಸಸ್ ಏನೇನು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಏನು ಅಂತೇಳಿ ಒಂದು ಸುಮ್ಮನೆ ಎಕ್ಸಾಂಪಲ್ ತಗೋಣ, ಆಯಿತಾ. ಸೊ ಒಂದು ನೀವು ಓದ್ತೀರಿ ಅಂತೇಳಿದರೆ ಎಜುಕೇಷನ್ ಲೋನ್ ಕೊಡ್ತಾರೆ. ಎಜುಕೇಷನ್ ಲೋನ್ ಇದೆ ಸೊ ಫಾರ್ ದ ಸ್ಟೂಡೆಂಟ್ಸ್. ಸೊ MCom ಮಾಡ್ತೀರಿ, ಹೈಯರ್ ಎಜುಕೇಷನ್ಗೆ ಮಾತ್ರ ಇಲ್ಲ. ಡಿಗ್ರಿ ಮಾಡ್ತೀರಿ ಅಂದರೆ ಯಾರು ಕೂಡ ಲೋನನ್ನು ಕೊಡಲ್ಲ. ಪ್ರೊಫೆಷನಲ್ ಕೋರ್ಸ್ ಅಂತ ಕರಿತೀವಿ ಅದಲ್ಲ. ಸೊ ಫಾರ್ ದೋಸ್ ಪ್ರೊಫೆಷನಲ್ ಕೋರ್ಸ್ ದೇ ವಿಲ್ ಗಿವ್ ಎ ಲೋನ್. ಸೊ MCom ಮಾಡ್ತೀರಿ, MBA ಮಾಡ್ತೀರಿ, ಸೊ ಇಂಜಿನಿಯರಿಂಗ್ ಮಾಡೋಂಥರಿಗೆ ಅಲ್ಲ, ಅವಕ್ಕೆಲ್ಲದೂ ಕೂಡ ದೇ ವಿಲ್ ಗಿವ್ ಎ ಲೋನ್ ವಿಚ್ ಇಸ್ ಕಾಲ್ಡ್ ಎಜುಕೇಷನ್ ಲೋನ್. ಸೊ ಮತ್ತೇನು ಕೊಡ್ಬೋದು, ಒಂದು ಪರ್ಸನಲ್ ಲೋನ್ ಇರ್ತದೆ. ಸೊ ಆಸ್ ಎ ನೇಮ್ ಇಂಡಿಕೇಟ್ಸ್ ಇಟ್ ಈಸ್ ಫಾರ್ ದ ಪರ್ಸನಲ್ ಪರ್ಪಸ್. ಅವ್ರದ್ದು ಏನಾದರೂ ಇರ್ಬೋದು ಪರ್ಸನಲ್ ಪರ್ಪಸ್, ಹೌದಲ್ಲ. ಸೊ ಪರ್ಸನಲ್ ಪರ್ಪಸ್ ಏನಾದರೂ ಇರ್ಬೋದು, ಅವ್ರ ಲೋನನ್ನು ಕೊಡ್ತಾರೆ. ಏನು, ಉದಾಹರಣೆಗೆ ನಾವು ಯಾರ್ದೋ ಒಬ್ಬರದ್ದು ಮದುವೆ ಮಾಡಬೇಕು, ನಮಗೆ ದುಡ್ಡು ಬೇಕು, ಸೊ ಯು ಕ್ಯಾನ್ ಬಾರೋ ಎ ಲೋನ್, ಹೌದಲ್ವಾ. ನಮಗೆ ಮದುವೆ ಮಾಡಬೇಕು, ದುಡ್ಡು ಖರ್ಚಿಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಲೋನ್ ತಗೋಬೋದು. ಅಥವಾ ನಾವ್ಯಾರಿಗೂ ಒಂದಿಷ್ಟು ಬೇರೆಯವರಿಂದ ಸಾಲ ತಗೊಂಡಿದ್ವಿ ಅದನ್ನು ತೀರಿಸ್ಬೇಕಂದ್ರೆ ಲೋನ್ ತಗೋಬೋದು. ಲೋನ್ ತಗೊಂಡು ಸಾಲ ತಗೊಂಡು ತೀರ್ಸೋದು, ಹೌದಲ್ಲ. ಸೊ ಲೈಕ್ ದಟ್. ಸೊ ಇದು ಒಂದು. ಅದಾದಮೇಲೆ ನೆಕ್ಸ್ಟ್ ಕ್ರಾಪ್ ಲೋನ್ ಇರ್ತದೆ. ಕ್ರಾಪ್ ಲೋನ್ ಎಲ್ಲರಿಗೂ ಕೂಡ ಐಡಿಯಾ ಇರ್ತದೆ. ಸೊ ಕ್ರಾಪ್ ಲೋನ್ ಈಸ್ ಫಾರ್ ದ ಪರ್ಪಸ್ ಆಫ್ ಕ್ರಾಪ್, ಅಂದರೆ ಬೆಳೆ ಬೆಳೆಯೋದಕ್ಕೋಸ್ಕರ ಬೆಳೆ ಸಾಲ ಅಂತೇಳಿ ತೊಗೊಂತೀವಿ, ಅಲ್ಲ. ಸೊ ಬೆಳೆ ಸಾಲ ಏನು, ಬೆಳೆ ಬರೋ ಟೈಮಿಗೆ ಅವ್ರು ಲೋನ್ ಕೊಡ್ತಾರೆ. ನಮ್ಮದು ಬೆಳೆ ಬಂದಾದಮೇಲೆ ಚೆನ್ನಾಗಿ ಬೆಳೆ ಬಂತಂದರೆ ಲೋನನ್ನು ನಾವು ರೀಪೇಮೆಂಟ್ ಮಾಡಬೇಕು ಅಥವಾ ರಿನ್ಯೂವಲ್ ಮಾಡಿಸ್ಕೊಂತ ಹೋಗ್ಬೇಕು, ಹೌದಲ್ಲ. ಸೊ ಇದು ಕ್ರಾಪ್ ಲೋನ್. ಸೊ ಕ್ರಾಪ್ ಲೋನ್ ಆದಮೇಲೆ ನಮಗೆ ಹೌಸಿಂಗ್ ಲೋನ್ ಕೊಡ್ತಾರೆ. ಹೌಸಿಂಗ್ ಲೋನ್ ಅಂದರೆ ಈಗ ಮನೆ ಕಟ್ತೀವಿ ಅಂದರೆ ವಿ ಕ್ಯಾನ್ ಟೇಕ್ ಎ ಲೋನ್. ಸೊ ಲೋನ್ ತಗೊಂಡು ನಾವು ಮನೆ ಕಟ್ಬೋದು. ಈಗೆಲ್ಲ ಮನೆ ಕಟ್ಟೋದೆಲ್ಲ ಕಷ್ಟನೇ ಅಲ್ಲ. ಬ್ಯಾಂಕಿನವರು ಏನೋ ಇಫ್ ಯು ಆರ್ ಸ್ಯಾಲ್ರಿ ಹೋಲ್ಡಿಂಗ್ ಪರ್ಸನ್ ಇದ್ರಿ ಅಂತೇಳಿದ್ರೆ ಈಸಿಯಾಗಿ ಬ್ಯಾಂಕಿನವರು ಲೋನನ್ನು ಕೊಡ್ತಾರೆ. ನೆಕ್ಸ್ಟ್ ಈಗೆಲ್ಲ ಏನು ಬಂದಿದೆ, ವೆಹಿಕಲ್ ಲೋನ್ ಬಂದಿದೆ. ಮೊದಲೆಲ್ಲ ವೆಹಿಕಲ್ಗೆ ಫೈನಾನ್ಸ್ನವ್ರು ಅಷ್ಟೇ ಲೋನ್ ಕೊಡ್ತಿದ್ರು. ಈಗೆಲ್ಲ ಏನಾಗಿದೆ, ಇವರು ಯಾರು ಬ್ಯಾಂಕಿನವರು ಕೂಡ ದೇ ವಿಲ್ ಗಿವ್ ಎ ಲೋನ್ ಫಾರ್ ವೆಹಿಕಲ್ಸ್. ಸೊ ವೆಹಿಕಲ್ಸಲ್ಲಿ ಏನೇನು, 2 ವೀಲರ್ ಪರ್ಚೇಸ್ ಮಾಡೋಕ್ಕೆ ಲೋನ್ ಕೊಡ್ತಾರೆ, 4 ವೀಲರ್ ಪರ್ಚೇಸ್ ಮಾಡೋಕ್ಕೆ ಲೋನ್ ಕೊಡ್ತಾರೆ. ಈಗೇನಂದರೆ ಕಾರ್ ಲೋನ್ ಅಂತಲೇ ಸ್ಪೆಸಿಫೈ ಮಾಡ್ತಾರೆ. ಭಾಳ ಜನ ವೆಹಿಕಲ್ ಲೋನ್ ಬರೋದೇ ಕಾರ್ ಲೋನಿಗೆ, ಬಸ್ಸು ಲಾರಿ ಗಿರಿಗೆಲ್ಲ ಅವ್ರು ತಗೊತಾರೆ, ಅವ್ರು ಶ್ರೀಮಂತರಿದ್ದ ಇದ್ದಂತೆ ತಗೊತಾರೆ. ಈ ಕಾರೆಲ್ಲ ಏನಂದರೆ ಇಫ್ ಯು ವಾಂಟ್ ಟು ಬೈ ಎ ಕಾರ್ ವಿ ಡೋಂಟ್ ಹ್ಯಾವ್ ಎ ಮನಿ. ಏನಂದರೆ ಝೀರೋ ಡೌನ್ ಪೇಮೆಂಟ್, ನಾವು ಡೌನ್ ಪೇಮೆಂಟ್ ಅಂತ ಕರಿತೀವಿ. ಒಂದು ಅಮೌಂಟು ಡೌನ್ ಪೇಮೆಂಟ್ ಅಂದರೆ ನಾವು ಒಂದು ವೆಹಿಕಲನ್ನು ಪರ್ಚೇಸ್ ಮಾಡ್ಬೇಕಾದ್ರೆ ಒಂದಿಷ್ಟು ಅಮೌಂಟನ್ನು ನಾವು ಪೇ ಮಾಡ್ಬೇಕು, ಅದೇನದು ಡೌನ್ ಪೇಮೆಂಟ್. ಈಗೆಲ್ಲ ಏನಂದರೆ ನಾವು ಝೀರೋ ಡೌನ್ ಪೇಮೆಂಟ್ಗೆ ವಿ ಕ್ಯಾನ್ ಗೆಟ್ ದ ವೆಹಿಕಲ್. ₹1 ದುಡ್ಡು ಕೊಡ್ದಂಗೆ ಸಾಲ ಮಾಡಿ ನಾವು ಕಾರನ್ನು ತಂದು ನಮ್ಮ ಮನೆ ಮುಂದೆ ಕಾರ್ ನಿಲ್ಲಿಸ್ಕೋಬೋದು. ಸೊ ಝೀರೋ ಡೌನ್ ಪೇಮೆಂಟ್ ಇದೆ. ಮುಂಚೆ ಎಲ್ಲ ಏನಿತ್ತು, ಒಂದು 40% ಆದರೂ ನೀವು ಅಮೌಂಟ್ ಕಟ್ಟ್ರಿ, ಮಿನಿಮಮ್ 40% ಅಮೌಂಟು ಕಟ್ಟಬೇಕಿತ್ತು ಮುಂಚೆ ಎಲ್ಲ. 40% ಅಮೌಂಟ್ ಕಟ್ಟಿ ಇನ್ನು 60% ಅಮೌಂಟನ್ನು ಏನು ಮಾಡೋರು, ಲೋನಾಗಿ ಕನ್ವರ್ಟ್ ಮಾಡಿ ಸೊ ಪ್ರತಿ ತಿಂಗಳ ಅಮೌಂಟನ್ನು ಕಟ್ಟಂಗೆ ಮಾಡೋದು. ಅದನ್ನು ನಾವೇನಂತ ಕರಿತೀವಿ, EMI ಅಂತ ಕರಿತೀವಿ. EMI, ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ. ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ EMI ಅಂತ ಕರಿತೀವಿ.
ಸೊ ಏನು ಮಾಡೋರು 40% ಅಮೌಂಟನ್ನು ಡೌನ್ ಪೇಮೆಂಟ್ ಇಸ್ಕೊಂಡು ಇನ್ನು 60% ಅಮೌಂಟನ್ನು ಲೋನ್ ಅಂತ ಮಾಡಿ ಅದನ್ನು EMI ಆಗಿ ಕನ್ವರ್ಟ್ ಮಾಡೋರು. ಬಟ್ ಈಗ 0 ಡೌನ್ ಪೇಮೆಂಟಿಗೆ ತೊಗೊಂಡು EMI ನಾವು ಪ್ರತಿ ತಿಂಗಳು ಕಟ್ಕೊಂತ ಹೋಗ್ಬೋದು. ಸೊ ದಿಸ್ ಈಸ್ ದ ಟೈಪ್ ಆಫ್ ಲೋನ್. ಈಗ ಯಾವುದಾದ್ರು ಕಾರ್ ಲೋನ್ ಕೊಡ್ತಾರೆ, ವೆಹಿಕಲ್ ಲೋನ್ ಕೊಡ್ತಾರೆ, 2 ವೀಲರ್ಗೂ ಕೂಡ ಲೋನ್ ಕೊಡ್ತಾರೆ. 2 ವೀಲರ್ ಲೋನ್ ತಗೋಬೋದು ಅಥವಾ 4 ವೀಲರ್ ಲೋನನ್ನು ಕೂಡ ತಗೋಬೋದು. ಸೊ ನೆಕ್ಸ್ಟ್ ಈಗೆಲ್ಲ ಏನಾಗಿದೆ, ಗೋಲ್ಡ್ ಲೋನ್ ಕೊಡ್ತಾರೆ. ಗೋಲ್ಡ್ ಲೋನ್. ಸೊ ಅಂದರೆ ನಿಮ್ಮ ಹತ್ರ ಗೋಲ್ಡ್ ಇತ್ತು ಅಂದರೆ ಆ ಗೋಲ್ಡನ್ನು ಬ್ಯಾಂಕಿಗೆ ತಗೊಂಡೋಗಿ ಪ್ಲೆಡ್ಜ್ ಮಾಡಿದರೆ ಬ್ಯಾಂಕಿನವರು ದೇ ವಿಲ್ ಗಿವ್ ಎ ಲೋನ್ ಆನ್ ದಟ್ ಅಮೌಂಟ್ ಅಲ್ಲ. ಸೊ ಆ ವರ್ತಿನ ನಿಮ್ದೇನು ಗೋಲ್ಡ್ ವರ್ತ್ ಇರ್ತದಲ್ಲ, ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂನ 80% ಅಮೌಂಟು ಅವರು ಲೋನ್ ಆಗಿ ಕೊಡ್ತಾರೆ ಬ್ಯಾಂಕಿನ. 80%ಗಿನ ಜಾಸ್ತಿ ಕೊಡೋದಿಲ್ಲ. ಸೊ ಯೂಶಲಿ ಎಷ್ಟು ಕೊಡ್ತಾರೆ, 80% ಕೊಡ್ತಾರೆ. ಈಗ ಉದಾಹರಣೆಗೆ ಯಾವುದು ಗೋಲ್ಡ್ ರೇಟು 40,000 ಇದೆ ಅಂತ ಅಂದ್ಕೊಳ್ಳ ಅಲ್ಲ. ಸೊ ನಿಮ್ಮ ಹತ್ರ ಒಂದೆಷ್ಟದು ಒಂದು 30 ಗ್ರಾಮು ಅಥವಾ ಒಂದು 50 ಗ್ರಾಮು ಟೋಟಲ್ ಗೋಲ್ಡ್ ಇದೆ ಅಂತ ಅಂದ್ಕೊಳ್ಳೋಣ ಅಲ್ಲ. ಸೊ ಜಸ್ಟ್ ಒಂದು ಅಸಂಪ್ಷನ್, ನಿಮ್ಮ ಹತ್ರ 50 ಗ್ರಾಮ್ ಅಂದರೆ 5 ತೊಲ ಅಂತ ಕರಿತೀವಲ್ವಾ. ಸೊ 50 ಗ್ರಾಮು ನಿಮ್ಮ ಹತ್ರ ಇದೆ ಆಯಿತಾ. ಸೊ 1 ಗ್ರಾಮಿನ ಅಮೌಂಟು 4,000 ಇದೆ ಅಂತ ಅಂದ್ಕೊಳ್ಳೋಣ ಆಯಿತಾ. ಸೊ ಅಲ್ಲಿಗೆ ನಿಮಗೆ 50 ಗ್ರಾಮಿಗೆ ಎಷ್ಟಾಗುತ್ತೆ ಆಯಿತಾ. ಸೊ 2 ಲ್ಯಾಕ್ ರುಪೀಸ್ ಆಗುತ್ತೆ. 2 3 4 1 2 3 4 5 2 ಲ್ಯಾಕ್ ರುಪೀಸ್ ಆಗುತ್ತೆ. ಸೊ 2 ಲ್ಯಾಕ್ ರುಪೀಸಲ್ಲಿ ನಿಮಗೆ ಏನು ಮಾಡ್ತಾರೆ, 80% ಕೊಡ್ತಾರೆ. ಅಂದರೆ 1,60,000 ರೂಪಾಯಿ ದೇ ವಿಲ್ ಗಿವ್ ಎ ಲೋನ್ ಟು ಯು. ನಿಮಗೆ ಅಷ್ಟು ಲೋನನ್ನು ಕೊಡ್ತಾರೆ. ನಾನು ಹೇಳಿದ್ದು ಗೋಲ್ಡ್ ರೇಟ್ ಮೇಲೆ ಹೇಳಿದ್ದು. ಗೋಲ್ಡ್ ರೇಟ್ ಕಡಿಮೆ ಆಯ್ತು ಅಂದರೆ ಅಮೌಂಟು ಕಡಿಮೆ ಆಗುತ್ತೆ, ಗೋಲ್ಡ್ ರೇಟ್ ಜಾಸ್ತಿ ಆಯಿತು ಅಂದರೆ ಅಮೌಂಟು ಜಾಸ್ತಿ ಆಗುತ್ತೆ. ಆದರೆ ಗೋಲ್ಡನ್ನವರು ದೇ ವಿಲ್ ಮೇಕ್ ಎ ಒರಿಜಿನಾಲಿಟಿ, ದೇ ವಿಲ್ ಚೆಕ್ ದ ಒರಿಜಿನಾಲಿಟಿ. ಅದಕ್ಕಂತಲೇ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಗೋಲ್ಡ್ ಒರಿಜಿನಾಲಿಟಿನ ಚೆಕ್ ಮಾಡೋಕ್ಕಂತಲೇ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಅವರು ದೇ ವಿಲ್ ಚೆಕ್ ದ ಪ್ಯೂರಿಟಿ ಆಫ್ ದ ಗೋಲ್ಡ್. ಸೊ ಗೋಲ್ಡ್ ಪ್ಯೂರಿಟಿನ ನೋಡ್ತಾರೆ. ಏನದು ಇದು ಬರ್ತದಲ್ಲ ನಮಗೆ ಹಾಲ್ ಮಾರ್ಕ್ ಬರ್ತದಲ್ವಾ, ಹಾಲ್ ಮಾರ್ಕನ್ನು ನೋಡ್ತಾರೆ. ಸೊ ಅಷ್ಟನ್ನು ನೋಡಿ ಸೊ ದೇ ವಿಲ್ ಕನ್ಫರ್ಮ್ ದಟ್ ದ ಗೋಲ್ಡ್ ಈಸ್ ಪ್ಯೂರಿಟಿ. ಸೊ ಪ್ಯೂರಿಟಿ ಗೋಲ್ಡ್ ಇತ್ತು ಅಂತೇಳಿದರೆ ಅದಾದಮೇಲೆ ದೇ ವಿಲ್ ಗಿವ್ ದ ಲೋನ್, ಗೋಲ್ಡ್ ಲೋನ್. ಸೊ ಈಗೆಲ್ಲ ಏನಂದರೆ ಎಲ್ಲ ಕಮರ್ಷಿಯಲ್ ಬ್ಯಾಂಕಲ್ಲೂ ಕೂಡ ದೇರ್ ಇಸ್ ಎ ಅವೈಲಬಿಲಿಟಿ ಆಫ್ ಎ ಗೋಲ್ಡ್ ಲೋನ್. ಸೊ ಇವೆಲ್ಲವೂ ಸಮ್ ಆಫ್ ದ ಸ್ಪೆಸಿಫಿಕೇಶನ್ಸ್ ಆಫ್ ದ ಲೋನ್. ಇದೆಲ್ಲ ಲೋನ್. ನಾನೇನು ಹೇಳಿದೆ, ಒಂದೊಂದು ಪರ್ಪಸ್ಸಿಗೆ ಲೋನನ್ನು ಕೊಡ್ತಾರೆ. ಸೊ ಎಜುಕೇಷನ್ ಪರ್ಪಸ್ಸು, ಕ್ರಾಪ್ ಪರ್ಪಸ್ಸು, ಏನದು ಹೌಸಿಂಗ್ ಪರ್ಪಸ್ಸು, ಮತ್ತೀಗ ಸೈಟ್ ಪರ್ಚೇಸ್ ಮಾಡೋಕ್ಕೂ ಕೂಡ ಲೋನ್ ಕೊಡ್ತಾರೆ. ಸೈಟ್ ಅಂದರೆ ಯಾರಾಗಿರ್ಬೇಕು, ಫಾರ್ ಎ ರೆಸಿಡೆನ್ಷಿಯಲ್ ಪರ್ಪಸ್. ಸೊ ರೆಸಿಡೆನ್ಷಿಯಲ್ ಪರ್ಪಸ್ಗೂ ಕೂಡ ಲೋನನ್ನು ಕೊಡ್ತಾರೆ ಆಯಿತಾ. ರೆಸಿಡೆನ್ಷಿಯಲ್ ಪರ್ಪಸ್ಗೂ ಲೋನನ್ನು ಕೊಡ್ತಾರೆ. ಸೈಟ್ ಓಕೆ. ಸೊ ನಾನು ಹೇಳಿದೆ ಸೈಟ್ ಪರ್ಚೇಸು ಕೂಡ ಲೋನ್ ಕೊಡ್ತಾರೆ. ಆದರೆ ಸೈಟ್ ಪರ್ಚೇಸ್ ಯಾವುದಕ್ಕಾಗಿರ್ಬೇಕು, ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್. ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಅಂದರೆ ರೆಸಿಡೆನ್ಷಿಯಲ್ ಪರ್ಪಸ್ ಅಂದರೆ ವಾಸ ಮಾಡ್ತೀವಿ ಅನ್ನೋದಕ್ಕೆ ನೀವೇನಾದರೂ ಸೈಟ್ ತೊಗೊತೀರಿ ಅಂತ ಅಂದರೆ ಸೊ ದ ಬ್ಯಾಂಕ್ ವಿಲ್ ಗಿವ್ ಎ ಲೋನ್, ಪರ್ಚೇಸ್ ಆಫ್ ಸೈಟ್. ಈಗೇನು ಮಾಡಿದ್ದಾರೆ, ಮನೆ ಕಟ್ಟಕ್ಕೆ ಒಂದ್ಸರಿ ಲೋನು ಅಲ್ಲ, ಏನದು ಫಸ್ಟು ಸೈಟ್ ಪರ್ಚೇಸ್ ಮಾಡೋಕೆ ಒಂದ್ಸರಿ ಲೋನು, ನೆಕ್ಸ್ಟು ಮನೆ ಕಟ್ಟಕ್ಕೆ ಒಂದ್ಸರಿ ಲೋನ್, 2 ಸರಿ ಲೋನ್ ತಗೋಬೇಕಾಗತ್ತಲ್ವ. ಅದನ್ನೇನು ಮಾಡಿದ್ರೆ ಈಗ ಹೊಸದು ಮಾಡಿದ್ದಾರೆ. ಈಗೆಲ್ಲ ಬ್ಯಾಂಕಲ್ಲೆಲ್ಲ ಹೊಸದು ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಅಂದರೆ ಪರ್ಚೇಸ್ ಕಮ್ ಕನ್ಸ್ಟ್ರಕ್ಟ್ ಲೋನ್ ಅಂತ. ಪರ್ಚೇಸ್ ಕಮ್ ಕನ್ಸ್ಟ್ರಕ್ಟ್ ಲೋನ್. ಸೊ ಪರ್ಚೇಸ್ ಕಮ್ ಕನ್ಸ್ಟ್ರಕ್ಟ್ ಅಲ್ಲಿ ಏನು ಸೇರಿರುತ್ತೆ, 2 ಸೇರಿರುತ್ತೆ. ಒಂದು ಸೈಟ್ ಪರ್ಚೇಸು ಸೇರಿರ್ತದೆ, ಇನ್ನೊಂದು ಮನೆ ಕಟ್ಟೋದು ಕೂಡ ಸೇರಿರ್ತದೆ. ಸೊ ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್ ಲೋನ್. ಸೊ ಈ ಥರ ಸೊ ಲೋನನ್ನು ಸ್ಪೆಸಿಫಿಕ್ ಪರ್ಪಸಸ್ಗೆ ಕೊಡ್ತಾರೆ. ಸೊ ಈಗೆಲ್ಲ ಏನಂದರೆ ಒಂದು ಹೊಸ ಕಾನ್ಸೆಪ್ಟ್ ಇದೆ, ವಿಚ್ ಈಸ್ ಕಾಲ್ಡ್ ಸಿಂಡಿಕೇಟ್ ಲೋನ್ ಅಂತ ಕರಿತೀವಿ ನಾವು. ಸಿಂಡಿಕೇಟ್ ಲೋನ್. ನಾನು ಯಾವುದೋ ಒಬ್ಬ ಹುಡುಗ ಕೇಳ್ತಾ ಇದ್ದೆ, ಸಿಂಡಿಕೇಟ್ ಲೋನ್ ಅಂದರೆ ಏನಿರ್ಬೋದು ಅಂತ ನಮ್ಮ ಸ್ಟೂಡೆಂಟ್ಸಿಗೆ ಕೇಳ್ತಿದ್ದೆ ಕ್ಲಾಸಲ್ಲಿ. ಅವ್ರು ಯಾರು ಹೇಳಿದ್ರು, ಸರ್ ಸಿಂಡಿಕೇಟ್ ಬ್ಯಾಂಕ್ ಐತಲ್ಲ ಸರ್, ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಲೋನ್ ಕೊಟ್ಟರೆ ಸಿಂಡಿಕೇಟ್ ಬ್ಯಾಂಕ್ ಹಾಕೋದು ಸರ್ ಅಲ್ಲ. ಸೊ ಸಿಂಡಿಕೇಟ್ ಬ್ಯಾಂಕಿನವ್ರು ಕೊಟ್ಟರೆ ಸಿಂಡಿಕೇಟ್ ಲೋನ್ ಅಂತ ಕರೆಯಲ್ಲ. ಸಿಂಡಿಕೇಟ್ ಲೋನ್ ಅಂದರೆ ಗ್ರಾಂಟಿಂಗ್ ಆಫ್ ಲೋನ್ ಫಾರ್ ಎ ಮೋರ್ ದೆನ್
ಒನ್ ಪರ್ಪಸ್ ಅಂದರೆ ಕಾಂಬಿನೇಷನ್ ಆಫ್ ಮೋರ್ ದ್ಯಾನ್ ಒನ್ ಪರ್ಪಸ್. ಕಾಂಬಿನೇಷನ್ ಆಫ್ ಮೋರ್ ದ್ಯಾನ್ ಒನ್ ಪರ್ಪಸ್ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು ಸಿಂಡಿಕೇಟ್ ಲೋನ್ ಅಂತೇಳಿ ಕರಿತೀವಿ. ಈಗ ನೋಡಿ ನಾನು ಹೇಳಿಲ್ವಾ, ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್ ಎರಡು ಆಯ್ತಲ್ಲಿ, ಒಂದು ಪರ್ಚೇಸ್ ಇನ್ನೊಂದು ಕನ್ಸ್ಟ್ರಕ್ಷನ್. ಮುಂಚೆ ಎಲ್ಲ ಏನಿತ್ತು, ಬರೀ ಸೈಟ್ ಪರ್ಚೇಸಿಗೆ ಲೋನ್ ಕೊಡೋರು, ಅದಾದ್ಮೇಲೆ ಏನು ಮಾಡೋರು, ಮನೆ ಕಟ್ಟೋದಕ್ಕೆ, ಮನೆನ ಹೌಸ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಲೋನನ್ನು ಕೊಡೋರು. ಈಗ ಏನು ಮಾಡಿದ್ದಾರೆ, ಅವೆರಡನ್ನು ಸೇರಿಸಿ ಕೊಟ್ಟಿದ್ದಾರೆ, ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್ ಲೋನ್. ಸೊ ಈ ಥರ ಇರ್ತಕ್ಕಂಥ ಲೋನನ್ನು ನಾವೇನಂತ ಕರಿತೀವಿ, ಸಿಂಡಿಕೇಟ್ ಲೋನ್ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ಒನ್ ಆಫ್ ದ ಪ್ರೈಮರಿ ಫಂಕ್ಷನ್. ಸೊ ಸೆಕೆಂಡ್ ಒನ್, ಸೊ ಪ್ರೈಮರಿ ಫಂಕ್ಷನ್ನಲ್ಲಿ ಗ್ರಾಂಟಿಂಗ್ ಆಫ್ ಲೋನ್ ಬರ್ತದಲ್ವಾ. ಸೊ ಗ್ರಾಂಟಿಂಗ್ ಆಫ್ ಲೋನಿನ ಒಂದು ಫಸ್ಟ್ನೇದು ಗ್ರಾಂಟಿಂಗ್ ಆಫ್ ಅಡ್ವಾನ್ಸಸ್ಸನ್ನು, ಅದರಲ್ಲಿ ಮೊದಲನೇದು ಯಾವುದು ಬಂತು, ಸೊ ಲೋನ್ಸ್ ಅಂತೇಳಿ ಬಂತು. ಸೊ ದಿಸ್ ಈಸ್ ಅಬೌಟ್ ದ ಟುಡೇಸ್ ವಿಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.